ಅದಕ್ಕಿಂತ ಆಂಧ್ರ ಪ್ರದೇಶದವರು ಮುಖ್ಯಮಂತ್ರಿಗಳು ಟೈಮ್ ಕೊಡ್ತಾ ಇದ್ದಾರೆ. ನಾವು ಅದಕ್ಕೆ ಸಿದ್ಧ ಇದ್ದೀವಿ. ಇದಲ್ಲದೆ ಇನ್ನೊಂದು ಅದನ್ನು ಪಂಪ್ ಮಾಡಿ ಇನ್ನೊಂದು ಕಡೆ ಹಾಕಬೇಕು ಅಂತೇಳಿ ಒಂದು ವರದಿ ಎರಡನೇ ಆಪ್ಷನ್ನು ಇಟ್ಕೊಂಡಿದ್ದೀವಿ. ಅದಕ್ಕೆ ಬೋರ್ಡು ಅಲ್ಲಿ ನಮ್ಮ ಆಂಧ್ರ ಚೀಫ್ ಮಿನಿಸ್ಟ್ರು ನಮಗೆ ಯಾಕೋ ಮಾತು ಬೇಕಾದ್ರೆ ನೀರು ಹೋಯ್ತಾ ಇದ್ದಲ್ಲ ಅವ್ರಿಗೆ ಹೋಗ್ತಾ ಇದ್ದಲ್ಲ, ಅದಕ್ಕೆ ಅವರು ನಮ್ಮ ಲಾಭ ಇದೆ ಅಂತ ಮಾಡಿದ್ರು. ಅದೆಲ್ಲ ಡ್ಯಾಮ್ಗೂ ಹೋಗಿದ್ದು ಸಮುದ್ರಕ್ಕೆ ಹೋಗ್ತಾ ಇದೆ. ಸೊ ಅವರು ಕೂಡ ನಾನು ರಿಕ್ವೆಸ್ಟ್ ಮಾಡ್ತೀನಿ, ಇದನ್ನ ಕೂತ್ಕೊಂಡು ಬಗೆಹರಿಸ್ಕೊಳ್ಳೋಣ ಅಂತೇಳಿ ನಾನು ರಿಕ್ವೆಸ್ಟ್ ಮಾಡ್ತೀನಿ. ತೆಗೆದುಬಿಟ್ಟು ಒಂದು ಹೂಳನ್ನ ತೆಗೆದುಬಿಟ್ಟು ಕೆಲವರು ಜಮೀನುಗಳಿಗೆ ಹಾಕೊಳ್ಳೋಕ್ಕೆ ಮರಳು ಮಾಡ್ಕೊಳ್ಳೋಕ್ಕೆ ಅದಕ್ಕೆಲ್ಲ ಅವಕಾಶ ಹಿಂದೆ ಎಲ್ಲ ಒಂದು ಎಸ್ಟಿಮೇಟ್ ಆಗಿದೆ. ಈಗೂ ಕೆಲವರೆಲ್ಲ ಬರ್ತಾ ಇದ್ದಾರೆ. ಸೊ ಡ್ಯಾಮ್ ಬೋರ್ಡಲ್ಲಿ ನಾವು ಇರ್ತೀವಿ. 33 TMC ಮರಳು ತೆಗೆಯೋದು, ಮರಳಿದೆಯೋ ಅದರಿದೆಯೋ ಮಣ್ಣಿದೆಯೋ ಇದು ತೆಗೆಯೋದು ಅಷ್ಟು ಸುಲಭವಾದ ಕೆಲಸ ಅಲ್ಲ. ಇದು ಯಾರು ಪ್ರೈವೇಟ್ ಅವ್ರು ಬರಬೇಕು, ಅವ್ರದ್ದೇ ನಾವು ಲಾಭ ಮಾಡ್ಕೊಳ್ಳೋದಾದರೆ ನಮ್ಮದೇನು ಅಭ್ಯಂತರ ಇಲ್ಲ. ಬಟ್ ನಾವು ಬೋರ್ಡಲ್ಲಿ ಇದನ್ನ ತೀರ್ಮಾನ ಮಾಡಬೇಕು. ಇದು ನಮ್ಮ ಪ್ರಯಾರಿಟಿ ಇದೆ, ಅದು ಪ್ರಯಾರಿಟಿ ಇದೆ, ನವಲೇನು ಪ್ರಯಾರಿಟಿ ಇದೆ. ಕೆಳಗಡೆ ಇನ್ನೊಂದು ಹೊಸ ಲಿಫ್ಟ್ ಮಾಡಿಬಿಟ್ಟು ಆ ನೀರನ್ನ ಉಪಯೋಗಿಸುವಂಥದ್ದು ಒಂದಿದೆ. ಯಾಕೆಂದರೆ 33 TMC ನಾವು ವೇಸ್ಟ್ ಮಾಡ್ಬೇಕಂತ ಬೋರ್ಡಲ್ಲಿ ಇಟ್ಟಿದ್ದೀವಿ ನಾವು. ಇದೆಲ್ಲ ನಾವು ಟೆಕ್ನಿಕಲ್ ಇದನ್ನೆಲ್ಲ ನಾನು ಬಿಡುಗಡೆ ಮಾಡೋಕ್ಕಾಗಲ್ಲ. ತಿರ್ಗಾಲೆಲ್ಲ ಹೋಗಿ ಎತ್ಕಟ್ಬಿಡ್ತಾರೆ. ಹಿಂದೆ 2-3 ಸತಿ ಬಂದಿದ್ರು, ಅದು ಆಗಲಿಲ್ಲ. ಅವ್ರಿಗೆ ಕೊಟ್ಬಿಟ್ಟು ಹೂಳು ತೆಗೆದು ಎಲ್ಲ ಹಾಕ್ತಾರೆ, ಯಾರು ತೊಗೊಂಡೋಗ್ತಾರೆ, ಯಾರು ಜಮೀನಲ್ಲಿ ಹಾಕ್ತಾರೆ, ಅವ್ರು ಉಪಯೋಗಿಸ್ಕೋಬೇಕಲ್ಲ ಜಮೀನವರು. ಆಮೇಲೆ ತೆಗಿಯೋರ್ಗೂ ಬಂಡವಾಳ ವಾಪಸ್ ಬರಬೇಕಲ್ಲ, ಸರ್ಕಾರಕ್ಕೆ ಹಣ ಕಡಿಮೆ ಆಗಬೇಕು, ಅವನಿಗೂ ತೆಗಿಯೋನಿಗೂ ಮಾಡಬೇಕಲ್ಲ. ಇದು ಸರ್ಕಾರ ಮಾಡಿದ್ರೆ ಅದೊಂದು ದೊಡ್ಡ ಇಶ್ಯೂ ಆಗಿದೆ. ಸೊ ಯಾರು ಖಾಸಗಿಯವ್ರಿಗೆ ಕೊಟ್ಬಿಟ್ಟು ನೀವು ಮಾಡಿಕೊಡ್ರಪ್ಪ ಅಂತ ಹೇಳಬೇಕು. ಸೊ ಅವನ್ನೆಲ್ಲ ರೈತರುಗಳ ಹತ್ರ ಮಾತಾಡ್ತೀವಿ. ಅದೆಲ್ಲ ನಾವು ಆಲೋಚನೆ ಮಾಡಿದ್ದೀವಿ, ಅದೆಲ್ಲ ಚರ್ಚೆ ಮಾಡಿದ್ದೀವಿ. ಸೊ ನೋಡೋಣ, ಒಂದು ಗ್ಲೋಬಲ್ ಟೆಂಡರ್ ಕರಿಬೇಕು, ದೊಡ್ಡ ಬಂಡವಾಳ ಹಾಕುವಂಥವ್ರು. ಪಕ್ಕದಲ್ಲೇ ಹೆಲಿಪ್ಯಾಡ್ ಮಾಡಿ ಅಂತ ಹೇಳಿದ್ದೀನಿ ಟೆಸ್ಟರ್ಮಿನಲ್ಲಿ DC ಅವ್ರಿಗೆ. ಸೊ ಇದು ಮಕ್ಕಳಾಗಿ ಹೋದ್ರಲ್ಲಿ ಮಾಡಿರ್ತೀನಿ. ಬಂದು ಇದೊಂದು ಫೈನಲ್ ಆದಮೇಲೆ ಎಲ್ಲ ರೈತರಿಗೆಲ್ಲ ಕಂಪ್ಲೀಟ್ ರಾಯಚೂರಿಂದ ಇಲ್ಲಿವರೆಗೂ 3 ಜಿಲ್ಲೆಯವರು 4 ಜಿಲ್ಲೆಯವ್ರನ್ನ ಕರೆಸಿ ಒಂದು ಕಾರ್ಯಕ್ರಮ ಮಾಡಿ ಇದಕ್ಕೊಂದು ಒಳ್ಳೆ ಪೂಜೆ ಮಾಡಿ ನಿಮ್ಮನ್ನು ಕೂಡ ಇಟ್ಕೊಂಡು ನಿಮಗೂ ಊಟ ಹಾಕಿಸಿ ಎಲ್ಲ ವ್ಯವಸ್ಥೆ ಮಾಡಬೇಕು ಅಂತ ತೀರ್ಮಾನ ಎಲ್ಲ ಈ ವರ್ಷ ನಾವು ಬಂದಿದ್ದೇವೆ. ಸೊ ಮಿಡಲ್ ಗೇಟು 33 ಒಟ್ಟು ಗೇಟ್ಗಳಲ್ಲಿ 22 ನಂಬರು ಸ್ಲೈಸ್ ಬ್ರೆಡ್ಗೆ ಈಗಾಗಲೇ ಬಾಟಮು ಮಿಡ್ಲು ಟಾಪ್ ಎಲ್ಲ ಕೂಡ ಅದೆಲ್ಲ ಕೆಲಸ ಕೂಡ ಎಲ್ಲ ಬಂದಿದೆ. ಈಗ ನ್ಯೂ ಚೈನು, ಈಗ ಚೈನು ನಮ್ಮ ಎಕ್ಸ್ಪರ್ಟ್ಸು ಚೈನ್ ಚೆನ್ನಾಗಿದೆ ಅಂತ ಹೇಳಿದ್ದಾರೆ. ಆದರೂ ಎಲ್ಲ ಗಟ್ಟಿಯಾಗಿದೆ ಅಂತೇಳಿ ಅವರು ರಿಪೋರ್ಟ್ ಕೊಟ್ಟಿದ್ದಾರೆ. ಅದನ್ನು ಚೇಂಜ್ ಮಾಡ್ಬೋದು ಅಂತ ಹೇಳಿದ್ರು. ಟೆಂಡಲ್ಲೇ ಸೇರಿಸಿದ್ದೀನಿ. ಯಾಕೆ ಇಷ್ಟೇ ಮಾಡಿದ್ದೀವಿ ಅಂತ ಚೈನ್ ಯಾಕೆ ಸುಮ್ಮನೆ ಅಂತೇಳಿ ಎಲ್ಲೂ ಹೋಗುವುದಿಲ್ಲ, ಅದಕ್ಕೇನು ಬಂಡವಾಳ ಏನು ಲಾಸ್ ಆಗೋದಿಲ್ಲ. ಅದನ್ನು ಎಸ್ಟಿಮೇಟಲ್ಲಿ ಸೇರಿಸಿದ್ದೀವಿ. ಅದನ್ನು ತೆಗೆದುಬಿಡಿ, ಚೇಂಜ್ ಮಾಡಿ ಅಂತ ಹೇಳಿದ್ದೇನೆ. ಅದು ಕೂಡ ಈಗಾಗಲೇ ತಮಿಳುನಾಡು ಚೆನ್ನೈಯಲ್ಲಿ ಒಂದು ಸಂಸ್ಥೆಗೆ ಅದನ್ನೇ ಮಾಡೋಂಥ ಒಂದು ಪ್ರತ್ಯೇಕವಾದಂಥ ಒಂದು ಸಂಸ್ಥೆ ಇದೆ. ಅವರಿಗೆ ಅದನ್ನು ಜವಾಬ್ದಾರಿಯನ್ನು ವಹಿಸಿದ್ದೇವೆ. ಯಾವಾಗ ಚಲೋ ಆಗ್ಬೋದು ಸರ್? ಬರ್ತದೆ ಬಿಡಪ್ಪ, ನಿಮ್ಮ ಕಣ್ಣೆ ಎದುರುಗಡೆ ಬರ್ತದೆ. ಅದನ್ನು ಬರಬೇಕಲ್ಲ ಅದು. ಅಲ್ಲ, ಅದೇನು ಟೈಮ್ ಏನಾರ ಇದನ್ನೈತೆ ನಿಮ್ಮ ಟೈಮ್ ತೊಗೊಳ್ಳೋಣ, ನಿಮ್ಮ ಮುಹೂರ್ತಕ್ಕೆ. ಸೊ ಹಂಗೆ ಈಗೆಲ್ಲ ಕೂಡ ನಾವು ಮಾಡ್ತಾ ಇದ್ದೀವಿ. ಸೊ ಫಸ್ಟ್ ಸೆಟ್ ಆಫ್ ನ್ಯೂ ಚೈನ್ ಯಜಮಾನ, ಹೊಸ ಚೈನು ಮೇ 7ನೇ ತಾರೀಕಿಗೆ ಬರ್ತದೆ ಅಂತ ನಿಗದಿ ಆಗಿದೆ. ಚೈನ್ ಇನ್ನು 4 ದಿನ ಮೇ ಎಂಡ್ಗೆ ಕಂಪ್ಲೀಟ್ ಮಾಡಬೇಕು ಅಂತ ಹೇಳಿದ್ದೀವಿ. ಆದರೆ ನಾನು ಮೇ 15ನೇ ತಾರೀಕು ಇಟ್ಕೊಂಡ್ರಪ್ಪ ಗುರಿ ಅಂತ ಹೇಳಿದ್ದೀನಿ. ಏಕೆಂದರೆ ಮಳೆ ಬಂದರೆ ಇದಕ್ಕೆಲ್ಲ ನಾವು ರೆಡಿ ಮಾಡಬೇಕಲ್ಲ. ಸೊ ಅದಕ್ಕೆಲ್ಲ ಕೂಡ ನಾವು ಮಾಡ್ತಾ ಇದ್ದೀವಿ. ಸೊ ಎಲ್ಲ ನಾಗರಿಕರು ಭಾಳ, ರೈತರೆಲ್ಲ ಭಾಳ ಖುಷಿಯಾಗಿದ್ದಾರೆ. ಓಷನ್ ಪಾರ್ಟಿಯವ್ರು ಪಾಪ ಬಂದೇನೋ ಸ್ಟೇಟ್ಮೆಂಟ್ ಕೊಡ್ತಿದ್ದಾರೆ, ಅವ್ರು ಕೊಡ್ತಾ ಇರಬೇಕಲ್ಲ, ಅವ್ರು ಕೊಡಲಿ. ಅವ್ರು ಕೊಟ್ಟಾಗ ನಾವು ಜಾಗೃತರಿಂದ ನಾವು ಕೆಲಸ ಮಾಡಬೇಕಲ್ಲ. ಸೊ ಅದಕ್ಕೆ ನಾನು ನಮ್ಮೆಲ್ಲ ಲೋಕಲ್ ಲೀಡರ್ಸು, ರೈತರು ಸಹಕಾರ ಕೊಟ್ಟಿದ್ದೀರಿ.
ಇದು ಶಾಶ್ವತವಾಗಿ ಮುಂದಕ್ಕೆ 50 ವರ್ಷ ಇದಕ್ಕೆ ಆಯುಷ್ ಇರ್ತದೆ. ಸೊ 50 ವರ್ಷದವರೆಗೂ ಇನ್ನೇನು ಆಗುವುದಿಲ್ಲ ಅಂತೇಳಿ ಅವರು ನಮ್ಮ ತಜ್ಞರು ಕೂಡ ತಿಳಿಸಿದ್ದಾರೆ. ಸೊ ನಾವೆಲ್ಲ ಸೇರಿದ್ದಕ್ಕೆ ನಾವು ಮಾಡ್ತೀವಿ. ಓಕೆ ಡನ್ ಸರ್ ಡನ್ ಸರ್ ಆಡಿಯೋ ಬರುತ್ತೆ ಅರ್ಸ್ಬೇಡಿ ಫೋಟೋ ಹಿಂದೆ ಬಾಪ್ಪ ಜವಾಬ್ದಾರಿ ಇಲ್ಲೇ ಒಂದು ಅರ್ಧ ಎಕರೆ ಮಾಡೋದಾಯ್ತಪ್ಪ. ವೀಕ್ಷಣೆ